ಎಲ್ಲರಿಗೂ ನಮಸ್ಕಾರ. ಹಾಯ್ ಆಲ್, ಇದು ನಿಮ್ಮನೆ ಮಗಳ ಕೈ ರುಚಿ. ಇವತ್ತು ನಾನು ಇದ್ಕಿದ ಬೇಳೆ ಉಪ್ಪಿಟ್ಟು ಮಾಡೋದು ತೋರಿಸೇನಿ ಸಿಂಪಲ್ಲಾಗಿ. ಇದು ಬ್ರೇಕ್ಫಾಸ್ಟ್ಗೋ ಡಿನ್ನರ್ಗೋ ಹೆಂಗೆ ಬೇಕಾದರೂ ಮಾಡ್ಕೋಬೋದು. ನಾನು 3 ಜನಕ್ಕಾಗಷ್ಟು ಅಷ್ಟೇ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಇದ್ಕಿದ ಬೇಳೆ ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಗ್ಯಾಸ್ ಮೇಲೆ ಬೇಕಂತ ಇಟ್ಕೊತಾ ಇದ್ದೀನಿ. ಇಲ್ಲಿ ಒಂದು ಹಿಡಿ ಸಬ್ಬಕ್ಕಿ ಸೊಪ್ಪು, ಸ್ವಲ್ಪ ಕೊತ್ತಂಬರಿ, 1 ಈರುಳ್ಳಿ, 1 ಟೊಮೊಟೊ ಚಿಕ್ಕದು, ಒಂದು 4ರಿಂದ 5 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಉಪ್ಪು ತೊಗೊಂಡಿದ್ದೀನಿ, ಉದ್ದಿರೋ ರವೆ ತೊಗೊಂಡಿದ್ದೀನಿ, ಮತ್ತು ಜೀರಿಗೆ, ಸಾಸಿವೆ, ಎಣ್ಣೆ ತೊಗೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಬದಲು ನೀವು ಒಣಮೆಣ್ಸಿನ್ಕಾಯಿ ಬೇಕಾದರೂ ಯೂಸ್ ಮಾಡ್ಬೋದು. ಅಂದರೆ ಗ್ರೀನ್ ಚಿಲ್ಲಿ ಬದಲು ರೆಡ್ ಚಿಲ್ಲಿ ಕೂಡ ಯೂಸ್ ಮಾಡ್ಬೋದು. ನಾನು ಈರುಳ್ಳಿ ಮತ್ತು ಟೊಮೊಟೊ ಚಾಪರ್ಗೆ ಹಾಕಿ ಚಾಪ್ ಮಾಡ್ಕೊಂಬಂದಿದ್ದೀನಿ. ನೀವು ಚಾಕುನಲ್ಲಿ ಬೇಕಾದ್ರೆ ಕಟ್ ಮಾಡ್ಕೊಬೋದು. ಯೂಶ್ವಲಿ ನಾವು ಬಾಣಲಿನೇ ಇಡ್ತೀವಿ ಉಪ್ಪಿಟ್ಟಿಗೆ, ಪಾತ್ರೆ ಇಡಲ್ಲ ಅಥವಾ ಬಟ್ಲು ಇಡಲ್ಲ. ನೋಡಿ, ನಾನು ಎಣ್ಣೆ ಹಾಕಿದ್ಮೇಲೆ ಸಾಸಿವೆ ಹಾಕಲ್ಲ. ಸಾಸಿವೆ ಹಾಕಿದ್ಮೇಲೆ ಸಾಸಿವೆ ಸಿಡ್ಲಬೇಕಾದ್ರೆ ಎಣ್ಣೆ ಹಾಕ್ತೀನಿ. ಈಗ ಜೀರಿಗೆ ಹಾಕಿ ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಹಾಕ್ಬೇಕಾದ್ರೆಲ್ಲ ಪ್ಲೇಟ್ ಮುಚ್ಕೊಳ್ಳಿ, ಯಾಕಂದರೆ ಎಣ್ಣೆ ಸಿಡಿಯುತ್ತೆ. ಪ್ಲೇಟ್ ಮುಚ್ಕೊಂಡೆ ಹಾಕಿ ಅದು ಕ್ಲೋಸ್ ಮಾಡ್ಕೊಳ್ಳಿ, ಕ್ಲೋಸ್ ಮಾಡ್ಕೊಂಡು. ಈಗ ನೋಡಿ, ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ. ನೀವು ಹಸಿಮೆಣ್ಸಿನ್ಕಾಯಿಗೂ ಮುಂಚೆ ಈರುಳ್ಳಿ ಹಾಕ್ಕೊಳ್ಳಿ, ಯಾಕಂದರೆ ನಾನು ಈರುಳ್ಳಿ ಹಾಕಿದ್ಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕಬೇಕಿತ್ತು. ಬಟ್ ಹಸಿಮೆಣ್ಸಿನ್ಕಾಯಿ ಹಾಕಿದೆ ಅದು ಫುಲ್ ಎಗಿರ್ತದೆ. ನೋಡಿ, ನಿಮ್ಗೆ ವೀಡಿಯೋನಲ್ಲಿ ಕಾಣಿಸ್ಬೋದು, ಕೈಗೆಲ್ಲ ಎಗರುತ್ತೆ. ಈರುಳ್ಳಿ ಹಾಕಿದ್ಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕಿ, ಅಥವಾ ಹಸಿಮೆಣ್ಸಿನ್ಕಾಯಿ ಫಸ್ಟೇ ಹಾಕೋದಾದ್ರೂ ಪ್ಲೇಟು ಅಥವಾ ಲಿಡ್ಡೋ ಅಡ್ಡ ಇಟ್ಕೊಂಡು ಅದು ಕ್ಲೋಸ್ ಮಾಡಿಬಿಟ್ಟು ಹಾಕಿ. ಈಗೇನು ಈರುಳ್ಳಿ ಒಂದು ಚಿಕ್ಕ ಟೊಮೊಟೊ ಚಾಪ್ ಮಾಡ್ಕೊಂಡಿದ್ದೆನಲ್ಲ, ಚಾಪರ್ ಚಿಕ್ಕದಾಗಿ, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಈಗ ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ತೀನಿ, ಅದು ಬೇಕಂತ. ತುಂಬ ಚೆನ್ನಾಗಿರುತ್ತೆ ಇದ್ಕಿದ ಬೇಳೆ ಉಪ್ಪಿಟ್ಟು. ಸೀಸನಲ್ಲಿ ಮಾಡ್ಕೊಳ್ಳಿ. ಸಬ್ಬಕ್ಕಿ ಸೊಪ್ಪು ಮತ್ತು ಇದ್ಕಿದ ಬೇಳೆ ಹಾಕಿ ಮಾಡಿದ್ರಂತೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನಾವು ಇದನ್ನು ಮೊಸರು ಹಾಕ್ಕೊಂಡು ತಿಂತೀವಿ, ಅಥವಾ ಉಪ್ಪಿನಕಾಯಿ ಜೊತೆ ಕೂಡ ಉಪ್ಪಿನಕಾಯಿ ಇದ್ರ ಜೊತೆ ನಂಚ್ಕೊತೀವಿ, ಅಥವಾ ಮಿಕ್ಸ್ಚರ್ ಇಟ್ಕೊಬೋದು. ನೀವು ನಿಮ್ಮ ಕಾಂಬಿನೇಷನ್ ಹೇಗಿದೆಯೋ, ನಿಮ್ಗೆ ಹೆಂಗೆ ಟೇಸ್ಟ್ ಇದೆಯೋ ಆ ಥರ ಮಾಡ್ಕೊಳ್ಳಿ. ನಿಮ್ಮ ಮನೆಗಳಲ್ಲಿ ಯಾವ ರೀತಿ ಉಪ್ಪಿಟ್ಟು ತಿಂತೀರೋ ಆ ಥರ. ಇದು ತುಂಬ ಈಸಿಯಾಗಿ ಮಾಡ್ಕೊಬೋದು. ನೋಡಿ, ಎಷ್ಟು ಈಸಿ ಅಂದರೆ ಅಷ್ಟು ಈಸಿ. ಒಂದು 10 ನಿಮಿಷದಲ್ಲಿ ಆಗೋಗುತ್ತೆ ಎಲ್ಲ ರೆಡಿ ಇತ್ತು ಅಂದರೆ. ನಾನು ಇದ್ಕಿದ ಬೇಳೆ ಬೇಯಿಸ್ಕೊಂಡಿದ್ದಕ್ಕೆ ಹಾಕ್ತೀನಿ. ಆ ಕಡೆ ಪಾತ್ರೆಯಲ್ಲಿ ಇದ್ಕಿದ ಬೇಳೆ ಬೇಯ್ತಾ ಇದೆ. ಆ್ಯಕ್ಚುಲಿ ಸಾಲ್ಟ್ ಹಾಕಿ ಸ್ವಲ್ಪ ನೀರು ಹಾಕಿ ಇಟ್ಟಿದ್ದೀನಿ ಬೇಕಂತ. ಇದೆಲ್ಲ ಒಗ್ಗರಣೆಗೆ ಹಾಕೋಷ್ಟರಲ್ಲಿ ಅದು ಬೆಂದ್ಬಿಡುತ್ತೆ, ಒಟ್ಟಿಗೆ ರವೆ ಬೀರೋಕ್ಕೂ ಸರಿ ಹೋಗುತ್ತೆ ಅಂಥೇಳಿ. ನಾನಿಲ್ಲಿ 2ರಿಂದ 3 ಸ್ಪೂನ್ ತುಪ್ಪ ಹಾಕಿದ್ದೀನಿ. ನಿಮ್ಗೆ ಮೆಷರ್ಮೆಂಟ್ ಸರಿಯಾಗಿ ತೋರಿಸ್ಲಿಲ್ಲ. ನಿಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. 4ರಿಂದ 5 ಸ್ಪೂನ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಉಪ್ಪಿಟ್ಟು ಸ್ವಲ್ಪ ಎಣ್ಣೆನೇ ಇರಬೇಕಂತ ಹೇಳ್ತಾರೆ. ಸೊ ನಾನು 3 ಸ್ಪೂನ್ಸ್ ಅಷ್ಟೇ ಹಾಕ್ಕೊಂಡಿದ್ದೆ. ನೋಡಿ, ಈಗ ಅದಕ್ಕೆ ಸಬ್ಬಕ್ಕಿ ಸೊಪ್ಪು ಹಾಕಿದೆ. ಹಾಕ್ಬಿಟ್ಟು ಸಾಲ್ಟ್, ಮತ್ತೆ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ. ಇದ್ಕಿದ ಬೇಳೆ ಬೇಕು ಹಾಕಿರ್ತೀವಿ ಸಾಲ್ಟ್. ನೋಡಿ, ಇದ್ಕಿದ ಬೇಳೆ ಬೆಂದಿದೆ, ಗ್ಯಾಸ್ ಆಫ್ ಮಾಡಿದೆ. ನಾನು ಇಲ್ಲಿ 1 ಬಟ್ಲು ರವೆ ತೊಗೊಂಡಿದ್ದೀನಿ, ಬಟ್ 1 ಬಟ್ಲು ಫುಲ್ ಹಾಕಲ್ಲ. ಇದರಲ್ಲಿ ಅರ್ಧ ಅಷ್ಟೇ ಹಾಕ್ತೀನಿ, ಅರ್ಧ ಬಟ್ಲು ರವೆ ಅಷ್ಟೇ ಹಾಕ್ತೀನಿ. ಈಗ ನಾನು ಅರ್ಧ ಬಟ್ಲು ರವೆಗೆ 4 ಬಟ್ಲು ನೀರು ಹಾಕ್ತಾಯಿದ್ದೀನಿ. 4 ಬೌಲ್ ನೀರು ಹಾಕ್ತಾಯಿದ್ದೀನಿ. ಯಾಕೆ ನಮ್ಗೆ ಸ್ವಲ್ಪ ಸಾಫ್ಟಾಗೇ ಇರಬೇಕು, ಫುಲ್ ಗಟ್ಟಿ ಇರಬಾರ್ದು. ಮತ್ತು ನಾವು ರವೆ ಬೇಯಿ ಸ್ವಲ್ಪ ಸಿಮ್ಮಲ್ಲಿ ಬೇಯಿಸ್ತೀವಿ. ಆವಾಗ ಮಕ್ಳಿಗಾಗಲಿ ದೊಡ್ಡವ್ರಿಗಾಗಲಿ ಹೊಟ್ಟೆ ನೋವು ಬರೋಲ್ಲ, ರವೆ ಚೆನ್ನಾಗಿ ಬೆಂದರೆ. ಸೊ ಈ ಕಾನ್ಸೆಪ್ಟಲ್ಲಿ ನಾವು ಬೇಯಿಸ್ತೀವಿ. ಅಥವಾ ತುಂಬ ಗಟ್ಟಿಗೆ ಬೇಕು ರೈಸ್ ಥರ ಅಂತಂದರೆ 1 ಕಪ್ ಕಮ್ಮಿ ನೀರು ಹಾಕ್ಬೋದು. ಅರ್ಧ ಕಪ್ಗೆ 4 ಕಪ್ ಹಾಕ್ತಾಯಿದ್ದೀನಿ. ನಾನು ಮಾಡಿದ ರೀತಿ ಯಾವ ರೀತಿ ಇತ್ತು, ಯಾವ ರೀತಿ ಇದರಲ್ಲಿ ಬಂತು, ಮೃದುವಾಗಿ ಬಂತ ಅಥವಾ ಗಟ್ಟಿಗೆ ಬಂತಂತ ಲಾಸ್ಟಲ್ಲಿ ನೋಡಿರಂತೆ ನೀವು. ನೋಡಿ, ಈಗ ನಾನು ರವೆ ಬಿರ್ತೆ 4 ಕಪ್ ನೀರಿಗೆ ಫಸ್ಟ್ 3 ಕಪ್ ಆಗಿದೆ, ಮತ್ತೆ 1 ಕಪ್ ನೀರು ಹಾಕ್ತೆ. ಅದು ನೀವು ವೀಡಿಯೋನ ಅಬ್ಸರ್ವ್ ಮಾಡ್ಬೋದು. ನೋಡಿ, ಅರ್ಧ ಕಪ್ ಅಷ್ಟೇ ರವೆ ಹಾಕ್ತೀನಿ. ಅರ್ಧಕ್ಕೂ ಚೂರು ಜಾಸ್ತಿ ಇರುತ್ತೆ ಅಷ್ಟೇ, ಇನ್ನೂ ಉಳಿಸ್ತೀನಿ. ನೋಡಿ, ಇದು 3 ಜನಕ್ಕೆ ಆಗುತ್ತೆ ಆರಾಮಾಗಿ. ಮತ್ತು ನಾನೀಗ ಅದನ್ನು ಒಂದು ಪ್ಲೇಟ್ ಅಥವಾ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಬೇಕಂತ ಇಡ್ತೀನಿ ಸಿಮ್ಮಲ್ಲೇ. ನೋಡಿ, ಬೇಯುತ್ತೆ. ಮತ್ತು ಬಿಸಿ ಇರುತ್ತೆ, ನೋಡ್ಕೊಂಡು ತೆಗೀರಿ ಪ್ಲೇಟು. ನೋಡಿ, ಈಗ ತಿರ್ಗಿಸ್ಕೊಡ್ತೀನಿ. ನೋಡಿ ಯಾವ ರೀತಿ ಇದೆ ಅಂತ. ಇದು ಇನ್ನೂ ಸ್ವಲ್ಪ ಕುಮ್ಮಳಿದ್ರೆ ಅಂದರೆ ಇನ್ನೂ ಸ್ವಲ್ಪ ವಾಟರ್ ಅಬ್ಸರ್ವ್ ಮಾಡ್ಕೊಳ್ತೀನಿ, ಇನ್ನೂ ಚೂರು ಗಟ್ಟಿ ಆಗುತ್ತೆ. ನಿಮ್ಗೆ ಇಷ್ಟೇ ಸಾಕಂದರೆ ಇಷ್ಟಕ್ಕೂ ಆಫ್ ಮಾಡ್ಕೊಂಡು ತಿನ್ಬೋದು. ಆಲ್ರೆಡಿ ರವೆ ಬೆಂದಿದೆ. ನೋಡಿ, ಚೆನ್ನಾಗಿ ಹರಡಿದೆ ರವೆ, ಎಷ್ಟು ದಪ್ಪ ಆಗಿದೆ ಅಂತ. ಉಪ್ಪಿಟ್ಟು ಮಾಡಬೇಕಾದ್ರೆ ಇಷ್ಟೇ ಚೆನ್ನಾಗಿ ಆಗಬೇಕು. ಆವಾಗ ಯಾರಿಗೂ ಹೊಟ್ಟೆ ನೋವು ಬರೋಲ್ಲ ಉಪ್ಪಿಟ್ಟು ತಿಂದರೆ. ಕೆಲವ್ರಿಗೆ ನೋಡಿ ಹೊಟ್ಟೆ ನೋವು ಬರುತ್ತೆ, ಕೆಲವ್ರು ರವೆ ಸರಿಯಾಗಿ ಹುರಿದಿರಲ್ಲ. ಅಥವಾ 1 ಕಪ್ಪು ರವೆಗೆ 1 ಕಪ್ಪು ಅಥವಾ 2 ಕಪ್ ಅಷ್ಟೇ ನೀರು ಹಾಕಿ ಹಂಗಂಗೆ ತಿರುಗಿಸ್ಬಿಡ್ತಾರೆ, ಬೇಯಿಸಲ್ಲ ಚೆನ್ನಾಗಿ. ನೋಡಿ, ಒಂದು 5 ನಿಮಿಷ ಬಿಟ್ಟಿದ ತಕ್ಷಣ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ. ಇಲ್ಲಿ ನಾನು ಇದ್ಕಿದ ಬೇಳೆ ಬೇಯಿಸಿದ ನೀರು ಬಗ್ಸ್ಬಿಟ್ಟು ಬರೀ ಇದ್ಕಿದ ಬೇಳೆ ಅಷ್ಟೇ ನೀರಿಗೆ ಹಾಕ್ಕೊಂಡೆ ರವೆ ಬಿರೋಕ್ಕೂ ಮುಂಚೆ. ನಾನು ಈ ಉಪ್ಪಿಟ್ಟು ಮಾಡಿದ ರೀತಿ ವಿಧಾನ ನಿಮ್ಗೆ ಇಷ್ಟ ಆಯಿತು ಅಂದರೆ ನನ್ನ ಪೇಜ್ಗೊಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋ ನೋಡಿದ್ದಕ್ಕೆ. ಥ್ಯಾಂಕ್ ಯು, ಲವ್ ಯು ಆಲ್.